ಹಾಯ್ ಎಲ್ರಿಗೂ ನಮಸ್ಕಾರ. ಸದ್ಯಕ್ಕೆ ಎಕ್ಸಾಮ್ಸ್ ಎಲ್ಲ ಮುಗಿದು ಒಂದ್ ಕಡೆ ಸ್ವಲ್ಪ ರಿಲ್ಯಾಕ್ಸ್ ಆಗಿದ್ರೆ ಇನ್ನೊಂದ್ ಕಡೆ ರಿಸಲ್ಟ್ಸ್ ಟೆನ್ಷನ್ ಶುರುವಾಗಿರುತ್ತೆ ಅಲ್ವಾ. ನಾವದನ್ನ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ತೀವಿ. ಅದಕ್ಕೆ ಪರೀಕ್ಷೆ ಮುಗಿದ ನಂತರದಿಂದ ಹಿಡಿದು ರಿಸಲ್ಟ್ಸ್ ಬರೋವರೆಗೂ ಏನೆಲ್ಲ ಆಗುತ್ತೆ ಅನ್ನೋದ್ರ ಬಗ್ಗೆ ನಿಮ್ಗೊಂದು ಕ್ಲಿಯರ್ ಪಿಕ್ಚರ್ ಕೊಡಕ್ಕೆ ಬಂದಿದೀವಿ. ಹೌದು, ಈ ಪ್ರಶ್ನೆ ನಿಮ್ಮೆಲ್ಲರ ತಲೆಯಲ್ಲೂ ಓಡ್ತಾ ಇರುತ್ತೆ. ಎಕ್ಸಾಮ್ತು ಮುಗೀತು, ಈಗ ನೆಕ್ಸ್ಟ್ ಏನು? ರಿಸಲ್ಟ್ಸ್ ಯಾವಾಗ ಬರುತ್ತೆ? ಅದನ್ ಚೆಕ್ ಮಾಡೋದು ಹೇಗೆ? ಯಾವುದೇ ಚಿಂತೆ ಬೇಡ. ಈ ಎಲ್ಲ ಪ್ರಶ್ನೆಗಳಿಗೂ ನಾವು ಸ್ಟೆಪ್ ಬೈ ಸ್ಟೆಪ್ ಉತ್ತರ ಕೊಡ್ತೀವಿ. ಆ್ಯಂಡ್ ನೀವೆಲ್ಲ ತುಂಬಾನೇ ಕಾತುರದಿಂದ ಕಾಯ್ತಿರೋ ಆ ರಿಸಲ್ಟ್ ಡೇಟನ್ನ ನಾವು ಈ ವಿಡಿಯೋದ ಕೊನೆಯಲ್ಲಿ ರಿವೀಲ್ ಮಾಡ್ತೀವಿ. ಸೊ ನಮ್ಮ ಜೊತೆ ಪೂರ್ತಿಯಾಗಿ ಇರಿ. ಸರಿ, ಹಾಗಾದ್ರೆ ಮೊದಲು KSEB ಅಂದ್ರೆ ನಮ್ಮ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಸದ್ಯಕ್ಕೆ ಏನ್ ಮಾಡ್ತಿದೆ ಅಂತ ತಿಳ್ಕೊಳ್ಳೋಣ. ನೀವು ಪರೀಕ್ಷೆ ಬರೆದು ಮುಗಿಸಿದ ತಕ್ಷಣ ನಿಮ್ಮ ಉತ್ತರ ಪತ್ರಿಕೆಗಳ ಒಂದು ದೊಡ್ಡ ಜರ್ನಿ ಶುರುವಾಗುತ್ತೆ. ನೋಡಿ, ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ಹಾಗೆ ಇದೊಂದು ಪಕ್ಕಾ ಸಿಸ್ಟಮ್ಯಾಟಿಕ್ ಪ್ರಾಸೆಸ್. ಮಾರ್ಚ್ 25ರ ಆಸುಪಾಸಿನಲ್ಲಿ ನಿಮ್ಮ ಎಕ್ಸಾಮ್ಸ್ ಮುಗ್ದ ತಕ್ಷಣ ಯಾವುದೇ ಲೇಟ್ ಮಾಡದೆ ಮೌಲ್ಯಮಾಪನ ಅಂದ್ರೆ ವ್ಯಾಲ್ಯೂಯೇಷನ್ ಶುರುವಾಗುತ್ತೆ. ಇದಕ್ಕೆ ಸುಮಾರು ಒಂದು 3-4 ವಾರ ಹಿಡಿಯುತ್ತೆ. ಆಮೇಲೆ ಕೊನೆಗೆ ನೀವು ಕಾಯ್ತಾ ಇರೋ ರಿಸಲ್ಟ್ಸ್ ಏಪ್ರಿಲ್ ತಿಂಗಳಲ್ಲಿ ಅನೌನ್ಸ್ ಆಗತ್ತೆ. ಈ ಕೇಂದ್ರೀಕೃತ ಮೌಲ್ಯಮಾಪನ ಅಂದ್ರೆ ಏನು ಗೊತ್ತಾ? ಸಿಂಪಲ್ ಆಗಿ ಹೇಳೋದಾದ್ರೆ ಸಾವಿರಾರು ಎಕ್ಸ್ಪೀರಿಯನ್ಸ್ಡ್ ಲೆಕ್ಚರರ್ಸ್ ಒಂದೇ ಕಡೆ ಸೇರಿ ಪೇಪರ್ ವ್ಯಾಲ್ಯೂಯೇಷನ್ ಮಾಡೋದು. ಇದರಿಂದ ಏನಾಗುತ್ತೆ ಅಂದ್ರೆ ಪ್ರತಿಯೊಂದು ಪೇಪರ್ಗೂ ನ್ಯಾಯ ಸಿಗುತ್ತೆ, ಮತ್ತೆ ಮಾರ್ಕ್ಸ್ ಕೊಡೋದ್ರಲ್ಲಿ ಯಾವುದೇ ತಪ್ಪಾಗೋ ಚಾನ್ಸಸ್ಸು ತುಂಬಾ ಕಮ್ಮಿ ಇರುತ್ತೆ. ಸೊ ನಿಮ್ಮ ಪೇಪರ್ಸ್ ಸೇಫ್ ಹ್ಯಾಂಡ್ಸ್ನಲ್ಲಿದೆ ಅಂತ ನೀವು ನಂಬೋದು. ಓಕೆ, ಈಗ ರಿಸಲ್ಟ್ಸ್ ದಿನ ಬಂತು ಅನ್ಕೊಳ್ಳಿ. ನಿಮ್ಮ ಅಂಕಗಳನ್ನ ಸುಲಭವಾಗಿ ಫಾಸ್ಟ್ ಆಗಿ ಚೆಕ್ ಮಾಡೋದು ಹೇಗೆ? ಬನ್ನಿ, ಅದಕ್ಕಿರೋ ಸಿಂಪಲ್ ವಿಧಾನಗಳನ್ನ ನೋಡೋಣ. ಇದು ತುಂಬಾನೇ ಸಿಂಪಲ್. ಅಫಿಷಿಯಲ್ ವೆಬ್ಸೈಟ್, ಮತ್ತೊಮ್ಮೆ ಹೇಳ್ತೀನಿ ನೋಡಿ, KARresults.nic.in ಗೆ ಮಾತ್ರ ಹೋಗಿ ನಿಮ್ಮ ಹಾಲ್ ಟಿಕೆಟ್ಲಿರೋ ರಿಜಿಸ್ಟ್ರೇಷನ್ ನಂಬರ್ ರೆಡಿ ಇಟ್ಕೊಳ್ಳಿ. ಈ ಸ್ಟೆಪ್ಸ್ ಫಾಲೋ ಮಾಡಿದ್ರೆ ಕೆಲವೇ ಸೆಕೆಂಡ್ಗಳಲ್ಲಿ ರಿಸಲ್ಟ್ಸ್ ನಿಮ್ಮ ಸ್ಕ್ರೀನ್ ಮೇಲಿರುತ್ತೆ. ರಿಸಲ್ಟ್ಸ್ ದಿನ ವೆಬ್ಸೈಟ್ ಸ್ಲೋ ಆಗೋದು ಒಂದು ಕಾಮನ್ ಪ್ರಾಬ್ಲಮ್. ಅದಕ್ಕೆ ಟೆನ್ಷನ್ ಆಗ್ಬೇಡಿ, ಅದಕ್ಕೂ ಸೊಲ್ಯೂಷನ್ಸ್ ಇದೆ. ನೀವು SMS ಮೂಲಕ ಇಲ್ಲಾಂದ್ರೆ ನಿಮ್ಮ ಡಿಜಿಲಾಕರ್ ಅಕೌಂಟ್ ಮೂಲಕನೂ ರಿಸಲ್ಟ್ಸ್ ಪಡ್ಕೋಬಹುದು. ಇವೆರಗೂ ಸೂಪರ್ ಬ್ಯಾಕಪ್ ಪ್ಲಾನ್ಸ್. ಆಮೇಲೆ ರಿಸಲ್ಟ್ಸ್ ನೋಡ್ದ ತಕ್ಷಣ ಒಂದು ಸ್ಕ್ರೀನ್ಶಾಟ್ ಅಥವಾ ಡೌನ್ಲೋಡ್ ಮಾಡ್ಕೊಡೋದು ಮಾತ್ರ ಮರಿಬೇಡಿ. ಈಗ ಕರ್ನಾಟಕ ಬೋರ್ಡ್ ತಂದಿರೋ ಒಂದು ಸಖತ್ ಸಿಸ್ಟಮ್ ಬಗ್ಗೆ ಮಾತಾಡೋಣ. ಇದು ನಿಜಕ್ಕೂ ಸ್ಟೂಡೆಂಟ್ ಫ್ರೆಂಡ್ಲಿ ಆಗಿದೆ. ವಿದ್ಯಾರ್ಥಿಗಳ ಮೇಲಿನ ಒತ್ತಡ ಕಮ್ಮಿ ಮಾಡಿ ಜಾಸ್ತಿ ಅವಕಾಶ ಕೊಡೋಕೆ ಇದನ್ನ ಜಾರಿಗೆ ತಂದಿದ್ದಾರೆ. ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋ ಮುಖ್ಯ ವಿಷಯ ಅಂದ್ರೆ ಎಕ್ಸಾಮ್ 1 ಕೊನೆ ಅಲ್ಲ. ಒಂದ್ ವೇಳೆ ಮಾರ್ಕ್ಸ್ ಕಮ್ಮಿ ಬಂದ್ರೆ ಅಥವಾ ಯಾವುದಾದ್ರೂ ಸಬ್ಜೆಕ್ಟ್ ಕ್ಲಿಯರ್ ಆಗಿಲ್ಲ ಅಂದ್ರೆ ಟೆನ್ಷನೇ ಇಲ್ಲ. ಯಾಕಂದ್ರೆ ನಿಮ್ಮ ಸ್ಕೋರ್ ಇಂಪ್ರೂವ್ ಮಾಡ್ಕೊಳ್ಳೋಕೆ ಎಕ್ಸಾಮ್ 2 ಮತ್ತೆ ಎಕ್ಸಾಮ್ 3 ಅಂತ ಇನ್ನೂ 2 ಅವಕಾಶಗಳು ಸಿಗುತ್ತೆ. ಇದು ವಿದ್ಯಾರ್ಥಿಗಳ ಮೇಲಿನ ಪ್ರೆಷರ್ ಕಮ್ಮಿ ಮಾಡೋ ಒಂದು ಅದ್ಭುತ ಹೆಜ್ಜೆ. ಹಾಗಾದ್ರೆ ಈ ಇಂಪ್ರೂವ್ಮೆಂಟ್ ಎಕ್ಸಾಮ್ಗಳು ಯಾವಾಗ ನಡೆಯುತ್ತೆ? ಇಲ್ಲಿದೆ ನೋಡಿ ಟೈಮ್ಲೈನ್. ಎಕ್ಸಾಮ್ 2 ಏಪ್ರಿಲ್-ಮೇ ತಿಂಗಳಿನಲ್ಲಿ ನಡೆಯುತ್ತೆ. ಅದರ ರಿಸಲ್ಟ್ ಮೇ ತಿಂಗಳಲ್ಲೇ ಬರುತ್ತೆ. ಆಮೇಲೆ ಎಕ್ಸಾಮ್ 3 ಜೂನ್ನಲ್ಲಿ ನಡೆಯೋ ಸಾಧ್ಯತೆ ಇದೆ. ಈ ಡೇಟ್ಸ್ ನೋಟ್ ಮಾಡಿಟ್ಕೊಳ್ಳಿ. ನಿಮ್ಮ ಮುಂದಿನ ಪ್ಲಾನಿಂಗ್ಗೆ ಇದು ತುಂಬಾ ಮುಖ್ಯ. ಇಷ್ಟೇ ಅಲ್ಲ, ನಿಮ್ಗೆ ಬಂದಿರೋ ರಿಸಲ್ಟ್ ಬಗ್ಗೆ ಸಮಾಧಾನ ಇಲ್ಲ ಅಂದ್ರೆ ರಿವ್ಯಾಲ್ಯೂಯೇಷನ್ ಮತ್ತೆ ರೀಟೋಟಲಿಂಗ್ ಅಂತ ಆಪ್ಷನ್ಸ್ ಕೂಡ ಇರುತ್ತೆ. ಆದ್ರೆ ಒಂದು ವಿಷಯ ಗಮನದಲ್ಲಿಡಿ, ಇದಕ್ಕೆ ಅಪ್ಲೈ ಮಾಡೋಕೆ ತುಂಬಾ ಕಮ್ಮಿ ಟೈಮ್ ಇರುತ್ತೆ. ಸೊ ರಿಸಲ್ಟ್ ಬಂದ ತಕ್ಷಣ KCEB ವೆಬ್ಸೈಟ್ ಚೆಕ್ ಮಾಡ್ತಾ ಇರಿ. ಸರಿ, ಈಗ ನೀವೆಲ್ಲರೂ ಈ ವಿಡಿಯೋದಲ್ಲಿ ಯಾವ ವಿಷಯಕ್ಕೋಸ್ಕರ ಕಾಯ್ತಾ ಇದ್ರಿ, ಆ ಒಂದು ಕ್ಷಣ ಬಂದಿದೆ. ನಿಮ್ಮ ಹಾರ್ಟ್ ಬೀಟ್ ಸ್ವಲ್ಪ ಜಾಸ್ತಿಯಾಗಿರಬಹುದು. ಬನ್ನಿ, ನಿಮ್ಮ ಕ್ಯೂರಿಯಾಸಿಟಿಗೆ ಈಗ ಫುಲ್ ಸ್ಟಾಪ್ ಇಡೋಣ. ಕಳೆದ ವರ್ಷಗಳ ಟ್ರೆಂಡ್ಸ್ ಮತ್ತು ಸದ್ಯಕ್ಕೆ ಸಿಕ್ಕಿರೋ ಮಾಹಿತಿ ಪ್ರಕಾರ ನಿಮ್ಮ ಕರ್ನಾಟಕ ಸೆಕೆಂಡ್ PUC ಫಲಿತಾಂಶವು ಏಪ್ರಿಲ್ 6ರಿಂದ 10ನೇ ತಾರೀಕಿನ ಒಳಗೆ, ಹೆಚ್ಚಾಗಿ ಏಪ್ರಿಲ್ 7, 2026ರಂದು ಬೆಳಿಗ್ಗೆ 11 ಗಂಟೆ ಸುಮಾರಿಗೆ ಪ್ರಕಟವಾಗುವ ಸಾಧ್ಯತೆಯಿದೆ. ನೆನಪಿಡಿ, ಇದು ತಾತ್ಕಾಲಿಕ ದಿನಾಂಕ. ಅಫಿಷಿಯಲ್ ಅನೌನ್ಸ್ಮೆಂಟ್ಗಾಗಿ KSEB ವೆಬ್ಸೈಟ್ ಅನ್ನು ಗಮನಿಸುತ್ತಿರಿ. ನೋಡಿ, ಈ ರಿಸಲ್ಟ್ ಅನ್ನೋದು ನಿಮ್ಮ ಎಜುಕೇಷನಲ್ ಲೈಫ್ನ ಒಂದು ಮೈಲಿಗಲ್ಲು ಅಷ್ಟೇ. ಇದೇ ಎಂಡ್ ಅಲ್ಲ. ಈಗ ನಿಮ್ಮ ಮುಂದಿನ ದಾರಿ ಯಾವುದು, ಯಾವ ಕೋರ್ಸ್ ತಗೋಬೇಕು, ಈ ಬಗ್ಗೆ ಯೋಚನೆ ಮಾಡೋಕೆ, ನಿಮ್ಮ ಫ್ಯೂಚರ್ ಪ್ಲಾನ್ ಮಾಡೋಕೆ ಇದೇ ಸರಿಯಾದ ಸಮಯ. ಸೊ ನೆಕ್ಸ್ಟ್ ಏನಾಗತ್ತೆ? ಎಕ್ಸಾಮ್ 2 ರಿಜಿಸ್ಟ್ರೇಷನ್ ಯಾವಾಗ? ರಿವ್ಯಾಲ್ಯೂಯೇಷನ್ಗೆ ಲಾಸ್ಟ್ ಡೇಟ್ ಏನು? ಕೌನ್ಸಿಲಿಂಗ್ ಶೆಡ್ಯೂಲ್ ಏನು? ಈ ಎಲ್ಲ ಅಪ್ಡೇಟ್ಗಳು ನಿಮ್ಗೆ ತಕ್ಷಣ ಸಿಗ್ಬೇಕು ಅಂದ್ರೆ ಮಿಸ್ ಮಾಡದೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಆ ಬೆಲ್ ಐಕಾನ್ ಕೂಡ ಒತ್ತಿ. ಆಗ ನಾವ್ ಹಾಕೋ ಯಾವುದೇ ಇಂಪಾರ್ಟೆಂಟ್ ಅಪ್ಡೇಟ್ ನಿಮ್ಮಿಂದ ಮಿಸ್ ಆಗಲ್ಲ. ಎಲ್ರಿಗೂ ಆಲ್ ದ ಬೆಸ್ಟ್.